ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 12ನೇ ವಚನ. ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವನನ್ನೇ ಗದರಿಸುತ್ತಾನೆ. ದೇವರ ಸ್ತೋತ್ರವಾಗಲಿ. ಪ್ರತಿದಿನ ದೇವರ ಸ್ವರವನ್ನು ಕೇಳುವಂತಹ ಪ್ರೀತಿಯುಳ್ಳ ಎಲ್ಲ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಬೋಧಿಸ್ತಾ ಇದೆ. ತಂದೆಯು ಯಾರನ್ನ ಗದರಿಸ್ತಾ ಇದ್ದಾರೋ ಅವರನ್ನು ಪ್ರೀತಿಸ್ತಾ ಇದ್ದಾರೆ ಎಂಬುದಾಗಿ. ಹೌದು ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ತಂದೆಯ ತಪ್ಪಿ ಹೋದ ಮಗನ ಜೀವಿತದ ಕುರಿತಾಗಿ ನೋಡುವಾಗ ಅವರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ತಂದೆ ಅನೇಕ ಸರಿ ಎಚ್ಚರಿಸಿದ್ದಾರೆ, ಆದರೂ ಕೂಡ ಅವನಿಗೆ ಎಚ್ಚೆತ್ತುಕೊಳ್ಳದೆ ನನಗೆ ಇಷ್ಟ ಬಂದ ರೀತಿಯಲ್ಲಿ ಆತನು ಜೀವಿಸಿ ಎಲ್ಲವನ್ನ ಕಳೆದುಕೊಂಡವನಾಗಿ ತಿರುಗಿ ತನ್ನ ತಂದೆಯ ನೆನಪಾಗಿದ್ದ ನಿಮಿತ್ತ ಅದನ್ನು ತನ್ನ ತಂದೆಗೆ ಬಳಿಗೆ ಬರುವಾಗ ಅದನ್ನು ನೋಡ್ತಾ ಇದ್ದಾನೆ. ತಂದೆಯು ತನ್ನ ಮಗನು ನೋಡುವಾಗ ಆತನನ್ನು ತಳ್ತಾ ಇಲ್ಲ, ಆತನನ್ನು ಧಿಕ್ಕರಿಸ್ತಾ ಇಲ್ಲ, ಆತನನ್ನು ಯಾರ ಮುಂದೆ ಆತನು ಅವಮಾನ ಮಾಡ್ತಾ ಇಲ್ಲ. ಬದಲಾಗಿ ಆತನನ್ನು ಶ್ರೇಷ್ಠವಾದ ವರಗಳಿಂದಲೂ ಉಂಗುರಗಳನ್ನು ತೊಡಿಸಿ, ಕಿರೀಟವನ್ನು ತೊಡಿಸಿ, ನಿಲುವಂಗಿಯನ್ನು ತೊಡಿಸಿ, ತನ್ನ ಶ್ರೇಷ್ಠವಾದ ಪ್ರೀತಿಯಿಂದ ಆತನನ್ನು ಗೌರವಿಸಿ ತನ್ನ ಅಪ್ಪುಗೆ ಮೂಲಕವಾಗಿ ತಂದೆಯು ತನ್ನ ಮಗನನ್ನು ಕರ್ಕೊಳ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅನೇಕ ಸಾರಿ ದೇವರ ಮನೆ ಎಚ್ಚರಿಸುವಾಗ, ದೇವರು ನಮ್ಮನ್ನು ಗದರಿಸುವಾಗ ನಾವು ಹೀಗೆ ಯೋಚನೆ ಮಾಡ್ತೇವೆ, ದೇವರಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ, ನಾನಿರುವ ಅವಸ್ಥೆಯನ್ನು ನೋಡಿ ದೇವರು ಎಚ್ಚರಿಸ್ತಾ ಇದ್ದಾರಾ, ಗದರಿಸ್ತಾ ಇದ್ದಾರೆ ಎಂಬುದಾಗಿ ಅನೇಕ ಸಾರಿ ಚಿಂತನೆ ಮಾಡ್ತೇವೆ. ಅನೇಕ ಸಾರಿ ನಾವು ಕೂಗೋಗ್ತೇವೆ, ದೇವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಎಂಬುದಾಗಿ. ದೇವರ ಮಕ್ಕಳೇ, ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ದಿನ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಅಂದರೆ, ದೇವರು ಈ ದಿನ ನಮ್ಮನ್ನು ಆತನು ಗದರಿಸ್ತಾ ಇದ್ದಾನೆ ಅಂದರೆ ಆತನು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾರೆ ಎಂಬುದಾಗಿ. ಆತನಿಗೆ ನಿಮ್ಮ ಮೇಲೆ ಒಂದು ಪ್ರೀತಿ ಇದೆ, ನನ್ನ ಮಗಳು ನನ್ನ ಬಳಿಗೆ ಬರಬೇಕು ಎಂಬುದಾಗಿ ಒಂದು ಪ್ರೀತಿ ಇರುವಂಥ ನಿಮಿತ್ತವೇ ದೇವರು ಈ ದಿನ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಯಾರು ಕೂಡ ಬೇಸರ ಆಗಬೇಡಿ. ದೇವರು ಎಚ್ಚರಿಸುವಾಗ ಯಾರು ಕೂಡ ಆ ಒಂದು ತಗ್ಗಿದವರಾಗಿ ಹೋಗಬೇಡ್ರಿ, ದೇವರನ್ನ ಎಚ್ಚರಿಸ್ತಾರೆ ಎಂಬುದಾಗಿ ಒಂದನ್ನು ಅರ್ಥ ಮಾಡ್ಕೊಳ್ಳೋಣ. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಅದಕ್ಕಾಗಿಯೇ ದೇವರು ಈ ದಿನ ನನ್ನನ್ನು ಎಚ್ಚರಿಸ್ತಾರೆ ಎಂಬುದಾಗಿ. ಹೌದು, ಯೋಗ್ಯರಾಗಿ ದೇವರಲ್ಲಿ ನಿಲ್ಲೋಣ, ಯೋಗ್ಯರಾಗಿ ದೇವರಿಗಾಗಿ ಜೀವಿಸೋಣ. ದೇವರ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.